ಇದ್ದಳು. ರಾಜೇಂದ್ರ ಆಗಲೂ ತಾನು ಮಾಡಿದ ತಪ್ಪುಗಳ ಲೆಕ್ಕಾಚಾರದಲ್ಲೇ ಮುಳುಗಿದ್ದ. ಎಂದಿಗೂ ಸರಿಪಡಿಸಲಾಗದ ಆ ತಪ್ಪುಗಳು ಈಗ ಅವನನ್ನು ಒಳಗೊಳಗೆ ಸುಡುತ್ತಾ ಇದ್ದವು. ದಿನಗಳು ಮತ್ತೆ ಉರುಳತೊಡಗಿದವು. ಅಪ್ಪು ಮತ್ತು ಹಿಮಾ ಮೊದಲೇ ಪ್ರೀತಿಸುತ್ತಿದ್ದುದರಿಂದ ಸುಧೀಂದ್ರ ಹೆಚ್ಚು ಜನರನ್ನು ಕರೆಯದೆ ಸರಳವಾಗಿ ಅವರ ರಿಜಿಸ್ಟರ್ ಮದುವೆಯನ್ನು ಮಾಡಿಸಿದ್ರು. ಮಾಧವಿ ಈಗ ಅವರ ಮನೆಯಲ್ಲಿ ಒಂಟಿಯಾಗಿದ್ದರು. ವಯಸ್ಸಾಗಿದ್ದರಿಂದ ಅವರಿಗೆ ಸಹಾಯವಾಗಲೆಂದು ಹಿಮಾ ಒಬ್ಬ ಹೋಮ್ ನರ್ಸನ್ನು ನೇಮಿಸಿದರು. ಈಗ ಹಿಮಾ ಮತ್ತು ಅಪ್ಪು ತಮ್ಮ ದಾಂಪತ್ಯ ಜೀವನವನ್ನು ಸಂತೋಷದಿಂದ ಕಳೀತಾ ಇದ್ರು. ಅವರ ಪ್ರೀತಿಯ ವಿಚಾರ ಅಗ್ನಿಗೆ ಮೊದಲೇ ತಿಳಿದಿದ್ದರಿಂದ ಅವಳು ಮನೆಯಿಂದ ಹೊರ ಹೋಗುವಾಗ ಅವನು ತಡೆಯಲು ಹೋಗಲಿಲ್ಲ. ಒಂದು ವೇಳೆ ಅಂದು ತಡೆದಿದ್ದರೆ ಹಿಮಾಳ ಮದುವೆಯ ನಂತರ ಮಾಧವಿ ಭಾರದ್ವಾಜ್ ಮನೆಯಲ್ಲೇ ಉಳಿದುಕೊಳ್ಳಬೇಕಾಗುತ್ತಿತ್ತು. ಈಗ ಅವರಿಬ್ಬರು ಬೇರೆಯೇ ಮನೆಯಲ್ಲಿರೋದ್ರಿಂದ ಮಾಧವಿಯ ಶಬ್ದವೇ ಯಾರಿಗೂ ತಟ್ಟುತ್ತಿರಲಿಲ್ಲ. ಅಭಿರಾಮಿ ಮಾಡಿದ ತಪ್ಪುಗಳು ಬಹಳಷ್ಟಿದ್ದುದರಿಂದ ಅವಳಿಗೀಗಲೇ ಮದುವೆ ಬೇಡವೆಂದು ಹೇಳಿದಾಗ ಯಾರೂ ಅವಳನ್ನು ಬಲವಂತಪಡಿಸಲಿಲ್ಲ. ಸೌಮ್ಯ ಈಗಲೂ ಭೂಮಿಯನ್ನು ಆಸೆಯಿಂದಲೇ ನೋಡುತ್ತಿದ್ದಳು. ಆದರೆ ಅವಳು ಮತ್ತು ಭಾಸ್ಕರ್ ಅವಳತ್ತ ತಿರುಗಿನೂ ನೋಡುತ್ತಿರಲಿಲ್ಲ. ಅವಳು ಮಾಡಿದ ತಪ್ಪಿಗೆ ಕಾಲವೇ ಅವಳಿಗೆ ಈ ಶಿಕ್ಷೆಯನ್ನು ನೀಡಿದೆ ಎಂದು ಅವರು ಭಾವಿಸಿದ್ದರು. ಇನ್ನೊಂದೆಡೆ ರಾಜೇಂದ್ರ ಕುಡಿತದ ದಾಸನಾಗಿದ್ದ. ಕೆಲಸಕ್ಕೆ ಹೋದರೂ ಕೂಡ ಕುಡಿದ ಪ್ರಜ್ಞೆ ಇಲ್ಲದೆ ಎಲ್ಲೆಲ್ಲೋ ಬಿದ್ದಿರುತ್ತಾ ಇದ್ದ. ಮನೆಗೆ ಬಂದಾಗಲೆಲ್ಲ ಆತನಿಗೆ ಹೆಣದ ವಾಸನೆ ಬಡಿಯುವಂತೆ ಭಾಸವಾಗುತ್ತಿತ್ತು. ಶೀಜಾ ಎಲ್ಲವನ್ನ ಒಪ್ಪಿಕೊಂಡು ಮೂಕಳಂತೆ ದಿನ ದೂಡುತ್ತಿದ್ದಳು. ಮಧು ಮತ್ತು ಶ್ರೀಯ ನಿಶ್ಚಿತಾರ್ಥವನ್ನು ಎಲ್ಲರೂ ಸೇರಿ ಬಹಳ ಸಂಭ್ರಮದಿಂದಲೇ ನೆರವೇರಿಸಿದರು. ಮಧು ಅಪ್ಪಟ ಹಳ್ಳಿಯ ಹುಡುಗಿ. ಸಣ್ಣ ಪುಟ್ಟ ತುಂಟಾಟ ಕೋಪಗಳೇ ಅವಳ ಸ್ವಭಾವವಾಗಿತ್ತು. ಹೃದಯದ ಸಮಸ್ಯೆ ಇದ್ದುದರಿಂದ ಅಣ್ಣಂದಿರೆಲ್ಲರೂ ಅವಳನ್ನು ಅತಿಯಾಗಿ ಮುದ್ದಿಸಿ ಬೆಳೆಸಿದ್ದರೆ ಅವಳ ಆ ತುಂಟಾಟಕ್ಕೆ ಕಾರಣವೆಂದು ಶ್ರೀ ಭಾವಿಸಿದ. ಈ ಸಂಬಂಧದ ಬಗ್ಗೆ ಎಲ್ಲರಿಗೂ ಕೊಂಚ ಭಯವಿತ್ತು. ಆದರೆ ಶ್ರೀ ಬಹಳ ಸಹಜವಾಗಿಯೇ ಹೆಣ್ಣು ನೋಡಲು ಬಂದಿದ್ದ. ತನ್ನ ಮಾತುಗಳಿಂದಲೇ ಅವನು ಎಲ್ಲರ ಮನಸ್ಸನ್ನು ಗೆದ್ದಿದ್ದ. ರಾಜಿತಾ ಮತ್ತು ಮೋಹನ್ಗೂ ಕೂಡ ಮಧುವಿನ ಸ್ವಭಾವ ಬಹಳ ಹಿಡಿಸಿತ್ತು. ಅರವಿಂದ್ ಶ್ರೀಯನ್ನು ಮೊಬೈಲ್ ಮೂಲಕ ಮಾತ್ರ ಪರಿಚಯ ಮಾಡಿಕೊಂಡಿದ್ದ. ಕೆಲಸಕ್ಕೆ ಸೇರಿದ ತಕ್ಷಣವೇ ಊರಿಗೆ ಬರೋದಕ್ಕೆ ಅವನಿಗೆ ರಜೆ ಸಿಕ್ಕಿರಲಿಲ್ಲ. ಹಾಗಾಗಿ ನಿಶ್ಚಿತಾರ್ಥದ ಎಲ್ಲ ಜವಾಬ್ದಾರಿಗಳನ್ನು ಅಗ್ನಿಯೇ ವಹಿಸಿಕೊಂಡಿದ್ದ. ನಿಶ್ಚಿತಾರ್ಥದ ದಿನವೇ ಶ್ರೀ ಮತ್ತು ಅರವಿಂದ್ ಒಳ್ಳೆಯ ಸ್ನೇಹಿತರಾಗಿದ್ದರು. ಮಧುವಿನ ಭವಿಷ್ಯದ ಬಗೆಗಿದ್ದ ಆತಂಕ ದೂರವಾದೊಡನೆ ಅವನ ಮನಸ್ಸು ಕೂಡ ಹಗುರವಾಗಿತ್ತು. ನಿಶ್ಚಿತಾರ್ಥದ ದಿನ ಬೆಳಗ್ಗೆ ಅರು ಮತ್ತು ಅರವಿಂದ್ನ ಮನೆಗೆ ಬಂದಿದ್ದಳು. ಅವಳೆಲ್ಲಾದ ಬದಲಾವಣೆಯನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಗಿತ್ತು. ಅವಳು ಬಹಳ ಸಣ್ಣ ಆಗಿದ್ದಳು ಮತ್ತು ಅವಳ ಕಣ್ಣುಗಳು ಆಳಕ್ಕೆ ಇಳಿದಂತಾಗಿದ್ದವು. ಆದಿ ಮತ್ತು ಅಗ್ನಿ ಅವಳನ್ನು ಕಂಡೊಡನೆ ಓಡಿ ಬಂದರು. ಏನಾಯ್ತಮ್ಮ ನಿನಗೆ, ಯಾಕೆಷ್ಟು ಸಣ್ಣಗಾಗಿದ್ದೀಯಾ? ಅಣ್ಣಂದಿರು ಆತಂಕದಿಂದ ಕೇಳಿದಾಗ ಅವಳು ಕಣ್ಣು ಮಿಟುಕಿಸುತ್ತಾ ನಕ್ಕಳು. ಎಕ್ಸಾಮ್ ಟೆನ್ಷನನ್ನು. ಅವಳ ಮಾತನ್ನು ಕೇಳಿ ಅಗ್ನಿಗೆ ಸಿಟ್ಟು ಬಂತು. ನಾನೇನು ಹೇಳಲ್ಲ ಬಿಡು, ಮೊದಲು ಮನೆಗೆ ಬಾ. ಅಗ್ನಿ ಅವಳ ಕಿವಿಗೆ ಹಿಂಡುತ್ತಾ ಹೇಳಿದಾಗ ಅವಳು ಅವನ ಹೆಗಲಿಗೆ ಒರಗಿಕೊಂಡಳು. ಅವಳ ಈ ಸ್ಥಿತಿಯನ್ನು ಕಂಡು ಅರವಿಂದ್ನ ಹೃದಯವು ಕೂಡ ಭಾರವಾಯಿತು. ಅರವಿಂದ್ ತನ್ನನ್ನೇ ಗಮನಿಸುತ್ತಿದ್ದಾನೆ ಎಂದು ತಿಳಿದೊಡನೆ ಅವಳು ಮುಖ ತಿರುಗಿಸಿ ಅತ್ತಿಗೆಯರ ಬಳಿ ಓಡಿ ಹೋದಳು. ನಿಶ್ಚಿತಾರ್ಥ ಮುಗಿದ ಮೇಲೆ ಅವಳೊಡನೆ ಮಾತನಾಡಬೇಕೆಂದು ಅರವಿಂದ್ ಅಂದುಕೊಂಡಿದ್ದ. ಆದರೆ ಅವನ ನಿರೀಕ್ಷೆಗಳನ್ನು ಹುಸಿಯಾಗಿಸಿ ಅವಳು ನಿಶ್ಚಿತಾರ್ಥ ಮುಗಿದ ತಕ್ಷಣವೇ ಮನೆಗೆ ಹಿಂದಿರುಗಿದಳು. ಅಂದು ಸಂಜೆನೆ ಅವಳ ಹಾಸ್ಟೆಲ್ಗೆ ಮರಳೋದಕ್ಕೆ ಸಿದ್ಧಳಾಗಿದ್ದಳು. ಆದಿ ಮತ್ತು ಅಗ್ನಿ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಮರುದಿನ ಅರುವನ್ನು ಭೇಟಿಯಾಗಲೆಂದೇ ಅರವಿಂದ್ ಭಾರದ್ವಾಜ್ ಮನೆಗೆ ಬಂದರೂ ಅವಳು ಕೋಣೆಯೊಳಗೆ ಸೇರಿಕೊಂಡಳು. ಯಾರಿಗೂ ಗೊತ್ತಾಗದಂತೆ ಇಲ್ಲಿ ಯಾವುದಾದ್ರೊಂದು ಮರ ಸುತ್ತುವ ಪ್ರೇಮ ಕಥೆ ನಡೀತಾ ಇದೆಯಾ? ಬಾಗಿಲು ತೆರೆದು ತಲೆ ಮಾತ್ರ ಒಳಗೆ ಹಾಕಿ ಭೂಮಿ ಕೇಳಿದೊಡನೆ ಅರು ಅವಳತ್ತ ಕಣ್ಣೊಳಿಸಿ ನೋಡಿದಳು. ಅತ್ತಿಗೆ ಯಾಕೆ ಹಾಗೆ ಕೇಳಿದ್ದು? ಅರು ಅನುಮಾನದಿಂದಲೇ ಕೇಳಿದಳು. ಸುಮ್ಮನೆ ನಾವಿಬ್ಬರು ಸಮವಯಸ್ಕರಲ್ವಾ, ಹಾಗಾಗಿ ಒಂಥರ ಡೌಟ್ ಬಂತು ಅಷ್ಟೆ. ಇಬ್ಬರು ಅಣ್ಣಂದಿರ ಮುದ್ದಿನ ತಂಗಿಯ ಮನಸ್ಸಿನಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಸೇರಿಕೊಂಡಿದ್ದಾನಾ ಅಂತ ನನ್ನ ಒಂದು ಸಣ್ಣ ಅನುಮಾನ ಅಷ್ಟೆ. ಭೂಮಿ ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಏನೋ ಯೋಚಿಸುವವಳಂತೆ ಕೇಳಿದೊಡನೆ ಅರು ಅವಳ ಕೈ ಹಿಡಿದಳು. ಅತ್ತಿಗೆ ಪ್ಲೀಸ್, ಇದನ್ನು ಯಾರ ಬಳಿನೂ ಹೇಳಬೇಡ. ನಾನು ಎಲ್ಲವನ್ನ ಮರೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಅಣ್ಣನ ಬಳಿ ಮಾತ್ರ ಹೇಳಬೇಡ. ಅರು ಬೇಡಿಕೊಂಡಾಗ ಭೂಮಿ ಅವಳ ಪಕ್ಕ ಬಂದು ಕುಳಿತಳು.
ಇಂಥದ್ದೊಂದು ಇಷ್ಟವಿದೆ ಅಂತ ಹೇಳಿದರೆ ಯಾರಾದರೂ ವಿರೋಧಿಸ್ತಾರಾ ನಿನಗೆ? ಮತ್ತೆ ನಿನ್ನ ಸಮಸ್ಯೆ ಏನು? ಭೂಮಿ ಆಲೋಚಿಸುತ್ತಲೇ ಕೇಳಿದಳು. ಪ್ರೀತಿ ಅನ್ನೋದು ಒಬ್ಬರಿಗೆ ಮಾತ್ರ ಹುಟ್ಟೋದಿಲ್ಲ ಅತ್ತಿಗೆ, ಅದು ಇಬ್ಬರಿಗೂ ಕೂಡ ಒಟ್ಟಿಗೆ ಹುಟ್ಟಬೇಕು. ಆದರೆ ಅಲ್ಲಿ ನನ್ನೊಬ್ಬಳಿಗೆ ಮಾತ್ರ ಪ್ರೀತಿ ಇದೆ. ಆ ಪ್ರೀತಿ ನನಗೆ ಎಂದಿಗೂ ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ನಾನು ಮೂರ್ಖಳಾದೆ. ಅರುವಿನ ಕಣ್ಣುಗಳು ತುಂಬಿ ಬರುವುದನ್ನು ಕಂಡು ಭೂಮಿ ಸಂಕಟದಿಂದ ನೋಡಿದಳು. ಬೇಸರ ಮಾಡ್ಕೋಬೇಡ, ನಮಗೆ ಸಿಗಬೇಕಾದದ್ದು ನಮಗೆ ಸಿಕ್ಕೇ ಸಿಗತ್ತೆ. ಭೂಮಿ ಅಷ್ಟು ಹೇಳಿ ಬೇಗನೆ ಕೋಣೆಯಿಂದ ಹೊರಗಡೆ ಬಂದಳು. ಅರುವಿನೊಡನೆ ಏನು ಮಾತನಾಡಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಭೂಮಿ ಹೇಳಿದೊಡನೆ ಅರು ವೇದನೆಯಿಂದ ಕಣ್ಣು ಮುಚ್ಚಿಕೊಂಡಳು. ಯಾವುದೋ ಕಾರಣಕ್ಕಾಗಿ ಅವಳ ಕಣ್ಣಂಚಿನಿಂದ ಕಣ್ಣೀರು ಧಾರೆಯಾಗಿ ಹರಿಯಲಾರಂಭಿಸಿತು. ಅರುವಿನ ಸ್ಥಿತಿಯನ್ನು ತಿಳಿದಾಗಿನಿಂದ ಭೂಮಿಗೆ ನೆಮ್ಮದಿನೇ ಇರಲಿಲ್ಲ. ಇಬ್ಬರು ಆಪ್ತ ಸ್ನೇಹಿತರು, ಅದರಲ್ಲಿ ಒಬ್ಬನ ತಂಗಿಯನ್ನು ಮತ್ತೊಬ್ಬ ಪ್ರೀತಿಸ್ತಾ ಇದ್ದಾನೆ ಎಂದು ತಿಳಿದರೆ ಆ ಗೆಳೆತನ ಮುರಿದು ಬೀಳುತ್ತದೇನೋ ಎಂದು ಅವಳು ಭಯಪಟ್ಟಳು. ದೇವಾಲಯಕ್ಕೆ ಹೋಗಿ ಅವರ ಪ್ರೀತಿ ಒಂದಾಗಲೆಂದು ಮನದರ ಪ್ರಾರ್ಥಿಸಿ ಹರಕೆಯನ್ನು ಹೊತ್ತುಕೊಂಡು ಹೊರಬಂದಳು. ಮನೆಯಿಂದ ದೇವಾಲಯಕ್ಕೆ ಸ್ವಲ್ಪವೇ ದೂರವಿದ್ದುದರಿಂದ ಅವಳು ನಡೆದುಕೊಂಡೇ ಬಂದಿದ್ದಳು. ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಕಪ್ಪು ಬಣ್ಣದ ಇನ್ನೋವಾ ಕಾರು ನಿಂತಿರೋದನ್ನು ಕಂಡ ಭೂಮಿ ರಸ್ತೆ ದಾಟಿ ಆಚೆ ಬದಿಯಿಂದ ನಡೆಯಲಾರಂಭಿಸಿದಳು. ಹೆಲೋ, ಕಾರಿನ ಬಾಗಿಲು ತೆರೆದು ಯಾರೋ ಕರೀತಾ ಇರೋದನ್ನು ಕೇಳಿ ಅವಳು ತಿರುಗಿ ನೋಡಿದಳು. ಒಂದು ಕಾಲದಲ್ಲಿ ತಾನು ಅತಿಯಾಗಿ ಭಯಪಡುತ್ತಿದ್ದವನನ್ನೇ ಮತ್ತೆ ಕಣ್ಮುಂದೆ ಕಂಡೊಡನೆ ಅವಳ ಕಾಲುಗಳು ನಡುಗಲಾರಂಭಿಸಿದವು. ಆ ಕ್ಷಣವೇ ಅಲ್ಲಿಂದ ಓಡಿ ಹೋಗಬೇಕೆಂದು ಅವಳಿಗೆ ಅನ್ನಿಸ್ತು. ತನ್ನ ಕೊರಳಿನಲ್ಲಿದ್ದ ತಾಳಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳು ಹೆಜ್ಜೆಗಳನ್ನು ಮುಂದಿಡುವುದಕ್ಕೆ ಯತ್ನಿಸಿದಳು. ಆದರೆ ಆತ ಹಿಂದಿನಿಂದ ಬಂದು ಅವಳ ಸೀರೆಯ ಸೆರಗನ್ನು ಗಟ್ಟಿಯಾಗಿ ಹಿಡಿದಿದ್ದ. ಭೂಮಿ ಆಘಾತದಿಂದ ಹಿಂದಕ್ಕೆ ಮುಗುಚಿ ಬಿದ್ದಳು. ಎಲ್ಲಿಗೆ ಓಡ್ತಿದ್ದೀಯೇ? ಈ ಜೀವನ್ ಏನನ್ನಾದರೂ ಆಸೆ ಪಟ್ಟರೆ ಅದನ್ನು ಪಡೆದೇ ತೀರ್ತಾನೆ. ಕೇಳಿಸ್ತೇನೆ ನಿಂಗೆ. ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದೆಳೆದು ಅವನು ಅವಳನ್ನು ಎತ್ತಿ ನಿಲ್ಲಿಸಿದ. ನಾನು ನಿನಗೆಂಥ ದ್ರೋಹ ಮಾಡಿದ್ದೀನಿ ಅಂತ ನನಗೆ ಹಿಂಸೆ ಆಗ್ತಿದೆಯಾ? ಹಿಂಸಿಸ್ತಾ ಇದೆಯಾ? ಬಿಡು ನನ್ನನ್ನು. ಯಾರಾದರೂ ಆ ದಾರಿಯಲ್ಲಿ ಬರಬಾರ್ದೆ ಎಂದು ಅವಳು ಕಣ್ಣರಳಿಸಿ ಸುತ್ತಲೂ ಹುಡುಕುತ್ತಲೇ ಅಳುತ್ತಾ ಕೇಳಿದಳು. ನೀನು ಮಾಡಿದ ದ್ರೋಹ ಏನು ಅಂತ ನಿನಗೆ ಗೊತ್ತೇನೆ? ನಿನ್ನ ಕೊರಳಲ್ಲಿರುವ ಆ ತಾಳಿಯ ಒಡೆಯನನ್ನು ನನ್ನ ವಿರುದ್ಧವೇ ಎತ್ತಿ ಕಟ್ಟಿದೆಯಲ್ಲ, ಅದೇ ನೀನು ಮಾಡಿದ ತಪ್ಪು. ಹೀಗೆ ನಿನ್ನನ್ನು ಒಂಟಿಯಾಗಿ ಸಿಕ್ಕಿ ಹಾಕಿಸ್ಬೇಕೆಂದು ನಾನು ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಗೊತ್ತಾ? ಭೂಮಿಯ ಕೂದಲು ಹಿಡಿದೆಳೆದು ಕಾರಿಗೆ ತಳ್ಳಲು ಯತ್ನಿಸುತ್ತಲೇ ಜೀವನ್ ಹೇಳಿದಾಗ, ಮರ್ಯಾದೆಯಿಂದ ನನ್ನನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ನನ್ನ ಅಗ್ನಿ ಇಲ್ಲಿಗೆ ಬಂದರೆ ಆಮೇಲೆ ನಿನ್ನ ಕಥೆ ಮುಗಿದೋಗತ್ತೆ ಎಂದೇ ಅರ್ಥ. ಆ ಸ್ಥಿತಿಯಲ್ಲೂ ಭೂಮಿ ಸಿಟ್ಟಿನಿಂದಲೇ ಅವನತ್ತ ನೋಡಿ ಆರ್ಭಟಿಸಿದಳು. ಅದೇ ಸಮಯಕ್ಕೆ ಅವಳ ಮೂಗಿನಿಂದ ರಕ್ತ ಹರಿಯಲಾರಂಭಿಸಿತು. ತನ್ನ ಮುಖವೇ ಒಡೆದು ಹೋದಂತೆ ಭೂಮಿಗೆ ಭಾಸವಾಯಿತು. ಬಾಯಿ ಮುಚ್ಚೆ, ನಿನ್ನ ನಾಲ್ಗೆಯನ್ನು ಕಿತ್ತು ಬಿಸಾಡ್ತೀನಿ. ನಿನ್ನ ಈ ದೇಹವನ್ನು ನಾನು ಬಹಳ ದಿನಗಳಿಂದ ಬಯಸಿದ್ದೆ. ಅದು ಇವತ್ತು ನನಗೆ ಪೂರ್ತಿಯಾಗಿ ಬೇಕು. ಅವಳ ಕುತ್ತಿಗೆಗೆ ಮುಖ ಒರಗಿಸಲು ಜೀವನ್ ಮುಂದಾದಾಗ ಭೂಮಿ ಅವನ ಮುಖಕ್ಕೆ ಕಾರ್ಕಿಸಿ ಉಗಿದಳು. ಆ ಕ್ಷಣ ಅವನ ಕೈಯ ಹಿಡಿತ ಕೊಂಚ ಸಡಿಲವಾಯಿತು. ಭೂಮಿಗೆ ಅಷ್ಟೇ ಸಾಕಾಗಿತ್ತು. ಜೀವ ಉಳಿಸಿಕೊಳ್ಳಲು ಅವಳು ಒಮ್ಮೆಲೆ ಮುಂದಕ್ಕೆ ಓಡಿದಳು. ಜೀವನ್ ಕಾರು ತೆಗೆದುಕೊಂಡು ಅವಳ ಹಿಂದೆನೇ ಓಡಿ ಬಂದ. ಮನೆ ತಲುಪಲು ಕೇವಲ ಮುಖ್ಯ ರಸ್ತೆಯನ್ನಷ್ಟೇ ದಾಟಬೇಕಾಗಿತ್ತು. ಜೀವನ್ಗೆ ಈಗ ವಿಪರೀತ ಹುಚ್ಚು ಹಿಡಿದಂತಿತ್ತು. ಅವಳನ್ನು ಕೊಂದಾದರೂ ಸರಿ, ತನ್ನ ದ್ವೇಷ ತೀರಿಸಿಕೊಳ್ಳಬೇಕೆಂದು ಅವನು ಹೊರಟಿದ್ದ. ತನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಭೂಮಿ ದಿಕ್ಕಾಪಾಲಾಗಿ ಓಡಿ ಬಂದು ನಿಂತದ್ದು ಒಂದು ಕಾರಿನ ಮುಂದೆ. ಮುಂದಿನಿಂದ ಹುಡುಗಿಯೊಬ್ಬಳು ಓಡಿ ಬರುತ್ತಿರುವುದನ್ನು ಕಂಡು ಆತ ಬ್ರೇಕ್ ಹಾಕಿದ. ಅವಳು ಕಾರಿನ ಬಾನೆಟ್ಗೆ ಕೈ ಇಟ್ಟು ಡೋರ್ ಬಳಿ ಓಡಿ ಬರುವಷ್ಟರಲ್ಲಿ ಕಾರಿನಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬಂದ. ಡಾಕ್ಟರ್ ವಿಘ್ನೇಶ್ನನ್ನು ನೋಡಿದೊಡನೆ ಅವಳಿಗೆ ಮರುಜೀವ ಬಂದಂತಾಯಿತು. ಡಾಕ್ಟರ್ ಆತ. ಅವಳು ಅರಳಿ ಎಲೆಯಂತೆ ನಡುಗುತ್ತಿರುವುದನ್ನು ಕಂಡು ವಿಘ್ನೇಶ್ ಅವಳನ್ನು ಹಿಡಿದುಕೊಂಡ. ಅಷ್ಟರಲ್ಲಾಗಲೇ ಜೀವನ್ ಕಾರ್ನಲ್ಲಿ ಅವಳ ಹಿಂದೆನೇ ಓಡಿ ಬಂದಿದ್ದ. ಸ್ವಲ್ಪ ದೂರದಲ್ಲಿ ಕಾರು ನಿಲ್ಲಿಸಿ ಜೀವನ್ ಭೂಮಿ ಮತ್ತು ಅವಳ ಜೊತೆಯಲ್ಲಿರುವುದನ್ನು ದುರುಗುಟ್ಟಿ ನೋಡಿದ. ಅವಳು ಬೆರಳು ಮಾಡಿ ತೋರಿಸಿದ ಕಡೆ ನೋಡಿದ ವಿಘ್ನೇಶ್ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಕಾರನ್ನು ಗಮನಿಸಿದ. ಯಾರದು? ಅವನು ನನ್ನ ಮೇಲೆ ಹಲ್ಲೆ ಮಾಡಲು ಯತ್ನಿಸ್ತಾ ಇದ್ದಾನೆ. ನನ್ನ ಹಿಂದೆನೇ ಕಾರ್ ತಗೊಂಡು ಬಂದಿದ್ದಾನೆ.
ಅಳುತ್ತಲೇ ಹೇಳುತ್ತಿರುವುದನ್ನು ವಿಘ್ನೇಶ್ ಹಿಡಿದುಕೊಂಡು ಮುಂದಕ್ಕೆ ನಡೆದಾಗ ಭೂಮಿಗೆ ಭಯದಿಂದ ಹೆಜ್ಜೆ ಮುಂದಿಡಲಾಗುತ್ತಿರಲಿಲ್ಲ. ವಿಘ್ನೇಶ್ ಅವಳನ್ನು ಕರೆದುಕೊಂಡು ಬರುತ್ತಿರುವುದನ್ನು ಕಂಡ ಜೀವನ್ ಕಾರನ್ನು ವೇಗವಾಗಿ ಹಿಂದಕ್ಕೆ ತೆಗೆದುಕೊಂಡ. ಅದನ್ನು ಕಂಡು ವಿಘ್ನೇಶ್ ಭೂಮಿಯನ್ನು ಹಿಡಿದುಕೊಂಡೇ ಆ ಕಾರಿನತ್ತಲೇ ಗಮನ ಹರಿಸಿದ. ಯಾರೂ ಊಹಿಸಿದಂತೆ ಆ ಕಾರು ದಿಢೀರನೆ ಅತಿ ವೇಗವಾಗಿ ಅವರತ್ತ ನುಗ್ಗಿ ಬಂದಾಗ ವಿಘ್ನೇಶ್ ಅವಳನ್ನು ಎಳೆದುಕೊಂಡು ರಸ್ತೆಯ ಬದಿಗೆ ಹಾರಿದ. ಭೂಮಿ ಮತ್ತು ವಿಘ್ನೇಶ್ನ ಮೊಣಕೈಗೆ ತರಚಿಕೊಂಡು ರಕ್ತ ಹರಿಯಲಾರಂಭಿಸಿತು. ಜೀವನ್ನ ಕಾರು ಅವರನ್ನು ದಾಟಿ ಹೋಗುವಾಗ ಜೀವನ್ ತಲೆಯನ್ನು ಹೊರಹಾಕಿ ಸೇಡಿನಿಂದ ಅವರನ್ನು ದಿಟ್ಟಿಸಿದ. ಭೂಮಿ, ಆರ್ ಯು ಓಕೆ? ಅವಳನ್ನು ಮೇಲಕ್ಕೆತ್ತುತ್ತಲೇ ವಿಘ್ನೇಶ್ ವಿಚಾರಿಸಿದ. ಹಾಂ. ಅವಳು ತನ್ನ ಮೊಣಕೈಯತ್ತ ನೋಡುತ್ತಾ ಹೇಳಿದಾಗ ವಿಘ್ನೇಶ್ನ ಆ ಗಾಯವನ್ನು ನೋಡಿ ಮರುಕಪಟ್ಟ. ಬನ್ನಿ, ನಾನು ನಿಮ್ಮನ್ನು ಮನೆಗೆ ಬಿಡ್ತೀನಿ. ದಾರಿ ಹೇಳಿದರೆ ಸಾಕು, ಮತ್ತೆ ಅವನು ಬಂದರೆ ಕಷ್ಟ. ಅದನ್ನು ಕೇಳಿ ಅವಳ ಎದೆಯಲ್ಲಿ ನಡುಕ ಶುರುವಾಯಿತು. ಭೂಮಿ ಬೇಗನೆ ಅವನ ಕಾರು ಹತ್ತಿ ಅಗ್ನಿಗೆ ಕರೆ ಮಾಡು ವಿಷಯ ತಿಳಿಸಿದಳು. ಅವಳು ಹೇಳಿದ್ದನ್ನು ಕೇಳಿ ಅಗ್ನಿಗೂ ತೀವ್ರ ಆಘಾತವಾಯಿತು. ಇಷ್ಟು ದಿನ ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡಿಕೊಂಡು ಬಂದಿದ್ದವಳಿಗೆ ಈಗ ಇಂಥದ್ದೊಂದು ಪರಿಸ್ಥಿತಿ ಬಂದಿದ್ದನ್ನು ಅವನಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಭಾರದ್ವಾಜ್ ಮನೆಯ ಬಳಿ ಅವರಿಗಾಗಿ ಕಾಯುತ್ತಾ ಅಗ್ನಿ ನಿಂತಿದ್ದ. ಕಾರಿನಿಂದ ಇಳಿಯುತ್ತಿರುವ ಭೂಮಿಯನ್ನು ಕಂಡೊಡನೆ ಅಗ್ನಿ ಅವಳತ್ತ ಓಡಿ ಬಂದ. ಭಾಮಿ, ಏನಾಯಿತು? ನಾನು ಹೇಳಿರಲಿಲ್ವಾ ಒಂಟಿಯಾಗಿ ಎಲ್ಗೂ ಹೋಗಬೇಡ ಅಂತ? ಅವಳ ಮೊಣಕೈಯಿಂದ ಗಾಯವನ್ನು ನೋಡಿ ಅವನು ಸಿಟ್ಟಿನಿಂದ ರೇಗಾಡುತ್ತಿರುವುದನ್ನು ಕಂಡು ವಿಘ್ನೇಶ್ನಿಗೂ ನಗು ಬಂತು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.